ಈ ದಿತ್ವ ಚಂಡಮಾರುತವು ಬಂಗಾಳ ಉಪಸಾಗರದ ನೈಋತ್ಯ ಭಾಗದಲ್ಲಿ ಚೆನ್ನೈನಿಂದ ಸುಮಾರು 50 ಕಿಲೋಮೀಟರ್ ದೂರದಲ್ಲೈತಿ. ಈ ಚಂಡಮಾರುತವು ಈಗಾಗಲೇ ದುರ್ಬಲಗೊಂಡು ಡೀಪ್ ಡಿಪ್ರೆಷನ್ ಆಗಿದೆ. ಇದು ಮುಂದೆ ದುರ್ಬಲವಾಗುತ್ತಾ ಹೋಗುವ ಸಾಧ್ಯತೆ ಇದೆ ಮತ್ತು ಇದರಿಂದ ಕರ್ನಾಟಕದ ಮೇಲೆ ಕೆಲವು ಕಡೆ ಮಾತ್ರ ಹಗುರವಾಗಿ ಮಳೆಯಾಗುವ ಸಾಧ್ಯತೆ ಐತಿ. ಪ್ರಮುಖವಾಗಿ ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು, ರಾಮನಗರ, ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಸನ, ಕೊಡಗು, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳ ಕೆಲವು ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಕಡೆ ಹಗುರವಾಗಿ ಡಿಸೆಂಬರ್ 1ರಿಂದ ಡಿಸೆಂಬರ್ 4ರವರೆಗೆ ಕೆಲವು ಕಡೆ ಮಾತ್ರ ಹಗುರವಾಗಿ ಮಳೆಯಾಗುವ ಸಾಧ್ಯತೆ ಐತಿ. ಮತ್ತು ರಾಜ್ಯಾದ್ಯಂತ ಗರಿಷ್ಠ ಉಷ್ಣಾಂಶ ಕೂಡ ಕಳೆದ ಒಂದು 4-5 ದಿವಸದಿಂದ ಭಾಳ ಇಳಿಮುಖವಾಗಿದೆ. ಸುಮಾರು ಬೆಂಗಳೂರಿನಲ್ಲಿ ಗರಿಷ್ಠ ಉಷ್ಣಾಂಶ 21 ಡಿಗ್ರಿ ಸೆಂಟಿಗ್ರೇಡ್ ದಾಖಲಾಗಿದೆ. ಇದು ಒಂದು ಕಳೆದ ಬಹುತೇಕ ಭಾಳ ವರ್ಷಗಳಲ್ಲಿ ಇಷ್ಟೊಂದು ಹಗಲಿ ಹೊತ್ತಿನಲ್ಲಿ ತಾಪಮಾನ ಕಡಿಮೆ ಆದದ್ದು ನನಗೆ ಕಂಡು ಬಂದಿಲ್ಲ. ಆದರೆ ಇದು ಅತ್ಯಂತ ತಾಪಮಾನ ಮತ್ತು ಕನಿಷ್ಠ ಉಷ್ಣಾಂಶ ರಾತ್ರಿ ವೇಳೆ 18 ಡಿಗ್ರಿ ಮತ್ತು ಗರಿಷ್ಠ ಉಷ್ಣಾಂಶ 20-21 ಡಿಗ್ರಿ ಅಂದ್ರೆ ಬರೀ 2-3 ಡಿಗ್ರಿ ಸೆಂಟಿಗ್ರೇಡ್ ಮಾತ್ರ ರಾತ್ರಿ ಮತ್ತು ಹಗಲಿ ಹೊತ್ತಿನಲ್ಲಿ ಉಷ್ಣತಾಮಾನ ವ್ಯತ್ಯಾಸವಿರುವುದು ಇದು ಬಹು ಅಪರೂಪ. ಬರೀ 2 ಡಿಗ್ರಿ 3 ಡಿಗ್ರಿ ಅಷ್ಟ. ಅಂದ್ರೆ ಹಗಲಿ ಹೊತ್ತಿನಲ್ಲಿ ಏನು ಉಷ್ಣತಾಮಾನ ಇದೆಯಲ್ಲ ಬಂದಿತ್ತಲ್ಲ, ರಾತ್ರಿ ಹೊತ್ತಿನಲ್ಲಿರೋ ಉಷ್ಣತಾಮಾನೂ ಹಗಲಿ ಹೊತ್ತಿನಲ್ಲಿ ಬಂದಿರುವುದರಿಂದ ನಮಗೆ ಚಳಿ ಅನುಭವ ಜಾಸ್ತಿ ಆಗಿದೆ. ಮತ್ತು ಇವತ್ತ ನಾಳೆಗೆ ಈ ಒಂದು ಬೆಂಗಳೂರಿನಲ್ಲಿ ಚಳಿಯ ವಾತಾವರಣ ಇರ್ತದೆ. ಮುಂದೆ ನಾವು 3ನೇ ತಾರೀಕಿನಿಂದ ಬಿಸಿಲು ಬೀಳುವ ಸಾಧ್ಯತೆ ಐತಿ. ಆವಾಗ ಹಗಲಿ ಹೊತ್ತಿನಲ್ಲಿ ಉಷ್ಣಾಂಶ ಏರಿಕೆ ಆಗುವ ಸಾಧ್ಯತೆಗಳದಾವೆ. ಸರ್, ಬೆಂಗಳೂರಿನಲ್ಲಿ ಮುಂದಿನ ದಿನಮಾನಗಳಲ್ಲಿ ಚಳಿ ವಾತಾವರಣ ಎಷ್ಟು ಅಂದರೆ ಚಳಿಗಾಲದ ಎಫೆಕ್ಟ್ ಹೇಗಿರುತ್ತೆ? ಚಳಿ ಪ್ರಮಾಣ ಎಷ್ಟಿರುತ್ತೆ? ಶೀತ ಗಾಳಿ ಇರುತ್ತೆ? ಬೆಂಗಳೂರಿನಲ್ಲಿ ಮುಂದಿನ ದಿನಗಳಲ್ಲಿ ಡಿಸೆಂಬರ್ ಮತ್ತು ಜನವರಿಯಲ್ಲಿ ಇಲ್ಲಿ ಕನಿಷ್ಠ ಉಷ್ಣಾಂಶ 12ರಿಂದ 14 ಡಿಗ್ರಿ ಸೆಂಟಿಗ್ರೇಡ್ ತನಕ ಇರ್ಬೋದು. ಮತ್ತು ಉತ್ತರ ಒಳನಾಡಿನ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಬೀದರು, ಕಲಬುರಗಿ, ವಿಜಯಪುರ, ಬಾಗಲಕೋಟೆ, ಯಾದಗಿರಿ, ರಾಯಚೂರು, ಬೆಳಗಾವಿ, ಧಾರವಾಡ, ಗದಗ ಈ ಜಿಲ್ಲೆಗಳಲ್ಲಿ ಕೂಡ ಉಷ್ಣಾಂಶ ಅತಿ ಕಡಿಮೆ ಆಗುತ್ತೆ. ಅಂದರೆ ರಾತ್ರಿ ವೇಳೆಯಲ್ಲಿ ಅತಿ